ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ RCB ಮತ್ತೆ DC ಎರಡನೇ ಮ್ಯಾಚ್ ಕೂಡ ನಡೀತಿದೆ. ಈಗಾಗಲೇ ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಸ್ಟೇಡಿಯಂ ಅಲ್ಲೇ ಕೂಡ ನಡೀತು. RCB ಮತ್ತೆ DC ಈಗ ಅವರ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. DC ಮತ್ತೆ RCB ಇವತ್ತು ಯಾವ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಏನಕ್ಕೆ ಅಂದ್ರೆ ಒಂದ್ ಕಡೆ ನಮ್ಮ ಮನೆ ಮಗ KL ರಾಹುಲ್, ಇನ್ನೊಂದ್ ಕಡೆ ನಮ್ಮ RCB ಹೋಮ್ ಟೀಮ್, ಅದನ್ನು ಕೂಡ ಬಿಟ್ಕೊಡಂಗಿಲ್ಲ. ಸೊ ಒಂದು ಒಳ್ಳೆ ಫೈಟ್ ಮ್ಯಾಚ್ ನಮ್ಗೆ ಇವತ್ತು ನೋಡಕ್ ಸಿಗುತ್ತೆ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಒಂದು ಒಳ್ಳೆ ಸೂಪರ್ ಓವರ್ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ನಿಜವಾಗ್ಲೂ ಕೂಡ ಈ ಸೀಸನ್ ಅಲ್ಲಿ LSG ಬುದ್ಧಿ ಬರಲ್ಲ ಗುರು, ಪಕ್ಕ ಹೇಳ್ತೀನಿ, ಬುದ್ಧಿ ಬರಲ್ಲ. ಏನಕ್ಕೆ ಹೇಳ್ತಿದ್ರಿ ಅಂದ್ರೆ ತುಂಬಾ ಲೋ ಸ್ಕೋರಿಂಗ್ ಕೊಡ್ತಾ ಇದಾರೆ, ಅದನ್ನ ಇವ್ರಿಗೆ ಚೇಸ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಇನ್ ಏನ್ ಕತೆ, ಇವ್ರು ಏನ್ ಕ್ರಿಕೆಟ್ ಆಡ್ತಾರೆ ಏನು ಅಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮು ಇದೇ ಹೋಮ್ ಗ್ರೌಂಡ್ ಅಲ್ಲಿ, ಅಂದ್ರೆ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ರಾಜಸ್ಥಾನ್ ಅವ್ರನ್ನ 159 ಕಟ್ಟಾಕಿದ್ರು. ಈಸಿಗೆ ಡಿಫೆಂಡ್ ಮಾಡ್ಕೊಂಡ್ರಲ್ಲಿ ರಾಜಸ್ಥಾನ್ ಅವರು. ನೆನ್ನೆ ನೋಡಿ ಕೇವಲ 150 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು KKR ಅವರು, ಅದನ್ನು ಕೂಡ ಹೊಡಿಯಕ್ಕಾಗಿಲ್ಲ. ಅಂದ್ರೆ ಏನ್ ಹೇಳ್ಬೇಕು, ಅದು ಹೋಗ್ಲಿ ಮತ್ತೆ ಸೂಪರ್ ಓವರ್ ಕೂಡ ಸಿಕ್ತು, ಇನ್ನೊಂದು ಚಾನ್ಸ್ ಕೂಡ ಸಿಕ್ತು, ಒಂಥರ ದೇವರೇ ಚಾನ್ಸ್ ಕೊಟ್ಟಂಗಾಯ್ತು. ಆದ್ರೂ ಕೂಡ ಇಲ್ಲಿ ಬರ್ತದಂಗೆ ನಿಕೋಲಸ್ ಪುರನ್ ವಿಕೆಟ್, ಅದು ಸುನಿಲ್ ನಾರಾಯಣ್ ಬೌಲಿಂಗಿಗೆ ಏನಕ್ಕೆ ಹಿಂಗ್ ಆಗ್ಬಿಟ್ರು LSG ಅವರು. ಮತ್ತೆ ನೋಡಿ ಅಂತ ಪ್ಲೇಯರ್ಸ್ ಇದಾರೆ. ನಿಕೋಲಸ್ ಪುರನ್ ಹಳೆ ಸ್ಟಾರ್ಟ್ಸ್ ನೀವು ತೆಗ್ ನೋಡಕ್ ಹೋದ್ವಿ ಅಂದ್ರೆ ಎಂತ ಪ್ಲೇಯರ್ ಗುರು, ಏನಕ್ಕೆ ಇಷ್ಟು ಕೆಟ್ಟಾಗ ಫಾರ್ಮ್ ಅನ್ನ ಕಳ್ಕೊಂಡಿದ್ರೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ನೆನ್ನೆ ಅಂತೂ ಈಸಿಗೆ LSG ವಿನ್ ಆಗೋ ಮ್ಯಾಚ್ ಅದು. ಇಲ್ಲಿ ಬೌಲರ್ಸ್ ಶಮಿ ಆತರ ಆಡ್ಕೊಡ್ತಿದಾರೆ ಗುರು, ಶಮಿನೇ ಆ ಲೆವೆಲ್ಗೆ 6 ಕೂರಿಸ್ತಾ ಇದಾರೆ. ಇಲ್ಲಿ ಬೇರೆ ಬ್ಯಾಟ್ಸ್ಮನ್ಸ್ ಗಳಿಗೆ ಏನಾಗಿದೆಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಆಡ್ಕೊಟ್ಟಿದ್ರು ಕೂಡ ಎಣ್ಣೆ ಈಸಿಗೆ LSG ವಿನ್ ಆಗೋ ಮ್ಯಾಚು. ಏನಾಗಿದೆ ಗೊತ್ತಾಗ್ತಲ್ಲ ಬಿಡಿ. ಇವತ್ತಿನ ಮ್ಯಾಚ್ ಕಡೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ. ಇವತ್ತು ಮ್ಯಾಚ್ ನಡೀತಿರೋದೆ ಅರುಣ್ ಜೇಟ್ಲಿ ಸ್ಟೇಡಿಯಂ. ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ, ಪ್ಲೇಯರ್ ಪ್ರೊಡಿಕ್ಷನ್ ಯಾವ ತರ ಇದೆ, ಅದಾದ್ಮೇಲೆ ಮ್ಯಾಚ್ ವಿನ್ನರ್ ಯಾರು ಆಗ್ಬೋದು ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ನೆನ್ನೆ ಏನೇನು ಪ್ಲೇಯರ್ ಪ್ರೊಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಇಲ್ಲಿ ಸರಿ ಕೂಡ ಆಗಿದೆ. ನೋಡ್ಬೋದು ರಿಂಕು ಸಿಂಗ್ ಆಡ್ತಾರೆ ಅಂತ ಕೂಡ ಹೇಳಿದೆ. ರಿಂಕು ಸಿಂಗ್ ಇನ್ನೊಂದು ಒಳ್ಳೆ ಇನ್ನಿಂಗ್ಸ್ ನೋಡ ಕೂಡ ಸಿಕ್ಕಿದ್ದು. ಅದಾದ್ಮೇಲೆ ರಿಷಬ್ ಪಂತ್ ಆಡ್ತಾರೆ ಅಂತ ಹೇಳಿದೆ, ರಿಷಬ್ ಪಂತ್ ಕೂಡ ಆಡಿದ್ರು. ಅದಾದ್ಮೇಲೆ ನಿಕೋಲಸ್ ಪುರನ್ ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಹೋಪನ ಕೂಡ ಇಟ್ಕೊಂಡಿದೆ, ಅದು ಮತ್ತೆ ಅಲ್ಲಿ ನುಚ್ಚು 100 ಕೂಡ ಮಾಡಿದ್ರು. ಮತ್ತೆ ಮಧ್ಯಾಹ್ನ ಮ್ಯಾಚ್ ಅಲ್ಲಿ ಋತುರಾಜ್ ಗೈಕ್ವಾಡ್ ಆಡ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಋತುರಾಜ್ ಗೈಕ್ವಾಡ್ ಕೂಡ ಆಡಿದ್ರೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಆಡ್ತಾರೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತಿನ ಮ್ಯಾಚ್ ನಡೀತಿರೋದು ಡೆಲ್ಲಿಯವರ ಹೋಮ್ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ. ಅರುಣ್ ಜೇಟ್ಲಿ ಸ್ಟೇಡಿಯಂ ಇರೋ ನಂತರ ಮೈನೆ ನಡುಗುತ್ತೆ ಗುರು. ಲಾಸ್ಟ್ ಟೈಮ್ ನೋಡಿದ್ರೆ ಎಂತ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿ ಎಂತ ಚೇಸ್ ಆಯ್ತು ಅಂತ. ಪಂಜಾಬ್ ಅವರು ಕೇವಲ 17 ಓವರ್ ಅಲ್ಲೇ ಮ್ಯಾಚ್ 18 ಓವರ್ ಅಲ್ಲಿ ಅನ್ಸುತ್ತೆ ಮ್ಯಾಚ್ ಅನ್ನೇ ಮುಗ್ಸಾಕ್ಬಿಟ್ಟಿದ್ದು. ಅದು 264 ರನ್ ಡೆಲ್ಲಿಯವ್ರು ಕೊಟ್ಟಿದ್ದು. ಅದಾದ್ಮೇಲೆ ನಮ್ಮ KL ರಾಹುಲ್ ಇಂದ ನಿನ್ನೆ ಅಂತೀನಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾದ ಒಂದು ಬ್ಯಾಟಿಂಗ್ ನೋಡಕ್ಕೆ ಸಿಕ್ಕಿದ್ದು. 152 ರನ್ ಹೊಡೆದು ಬೀಸಕ್ಕಿದ್ದು, ಅದು ಇದೇ ಪಿಚ್ ಅಲ್ಲಿ ಹೊಡೆದಿದ್ದು. ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಗುರು. ಇಲ್ಲಿ ಬೌಲರ್ಸ್ ಗಳಿಗೆ ಆಪ್ಷನ್ ಸಿಗಲ್ಲ ಇಲ್ಲಿ ವಿಕೆಟ್ ತೆಗಿಯಕ್ಕೆ. ನೀವ್ ಏನ್ ಅಂದ್ರೆ ಶಾರ್ಟ್ ಬೌಂಡ್ರೀಸ್ ಪಿಚ್ ಆಗಿರೋದ್ರಿಂದ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಹೈ ಸ್ಕೋರಿಂಗ್ ನ ಏಜ್ಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇಲ್ಲಿ ನೋಡಿ ಎರಡು ಕಡೆ ಕೂಡ ಬ್ಯಾಟ್ಸ್ಮನ್ಸ್ ಗಳು ಅದೇ ರೀತಿ ಇದ್ದಾರೆ. ಈ ಕಡೆ ನೋಡಿದ್ರೆ ಡೆಲ್ಲಿ ಕಡೆಯಿಂದ 11 ದಿವಸ ಸ್ವಲ್ಪ ಫ್ಲಾಪ್ ಕೂಡ ಆಗ್ತಾರೆ. ಐ ಥಿಂಕ್ ಇವತ್ತು ಅವ್ರನ್ನ ರಿಪ್ಲೇಸ್ ಮಾಡಿ ಪೃಥ್ವಿ ಶಾರ್ನ ಹಾಕೋಬಹುದು ಅಂತ ಅನ್ಕೊಳ್ತಾ ಇದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಪೃಥ್ವಿ ಶಾರ್ನ ಹಾಕೊಂಡ್ರು ಅಂದ್ರೆ ಅವ್ರ ಪ್ಲೇಸಿಗೆ ಒಂಥರ ಒಳ್ಳೆ ಪ್ಲೇಯರ್ನ ಹಾಕೊಂಡಂಗೆ ಕೂಡ ಆಗುತ್ತೆ. ಅದಾದ್ಮೇಲೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಈ ಕಡೆ ಡೆಲ್ಲಿ ಕಡೆ ಕೂಡ ಅಂತ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಆದ್ಮೇಲೆ ಈ ಕಡೆ RCB ಕಡೆಯಿಂದ ಕೂಡ ಅಷ್ಟೇ 8ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇರುವಂತದ್ದು. ಹಾಗಾಗಿ ಒಂದು ಒಳ್ಳೆ ಹೈ ಸ್ಕೋರ್ ಇವತ್ತು ಕೂಡ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ. ಲಾಸ್ಟ್ ಮ್ಯಾಚ್ ಪಂಜಾಬ್ ಅವರು ಈ ರೇಂಜ್ ಎತ್ತಿ ಏರಿಸ್ಬಿಟ್ರು ಅಂದ್ರೆ ಇಲ್ಲಿ ಚೇಸಿಂಗ್ ಮಾಡೋದು ಎಷ್ಟು ಈಸಿ ಅಂತ ಇದ್ರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ನೋಡ್ಬೇಕು ಇವತ್ತು ಚೇಸಿಂಗ್ ಟೈಮಿಗೆ ಆಲ್ಮೋಸ್ಟ್ ಇವತ್ತು ಬೆನಿಫಿಟ್ ಕೂಡ ಇರುತ್ತೆ. ಇನ್ನು ಯಾವ್ದೇ ರೀತಿಯ ಮಳೆ ಬರೋ ಮುನ್ಸೂಚನೆ ಎಲ್ಲ ಮ್ಯಾಚ್ ನಡೆದೇ ನಡೀತೆ. ಇನ್ನು RCB ಟೀಮ್ ಕಡೆ ಬಂದ್ವಿ ಅಂದ್ರೆ ನಮ್ಮ RCB ಟೀಮ್ ಅಲ್ಲಿ ಕೂಡ ಅಷ್ಟೇ ಒಂದು ಇಂಜುರಿ ಕೂಡ ಆಗ್ಬಿಟ್ಟಿದೆ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ ಫಿಲ್ ಸಾಲ್ಟ್ ಕೂಡ ಇಲ್ಲ. ಹಾಗಾಗಿ ಅವರ ಬದಲ ಈಗ ಜೇಕಬ್ ಬಥಲ್ನ ಕೂಡ ಆಡಿಸ್ತಾ ಇದ್ದಾರೆ. ಈ ಮ್ಯಾಚ್ ಕೂಡ ಅವರು ಇರಲ್ಲ ಅಂತ ಅಫಿಷಿಯಲ್ ನ್ಯೂಸ್ ಕೂಡ ಇದೆ. ಹಾಗಾಗಿ ಈ ಮ್ಯಾಚ್ ಕೂಡ ಜೇಕಬ್ ಬಥಲ್ ಮತ್ತೆ ವಿರಾಟ್ ಕೊಹ್ಲಿ ಓಪನರ್ ಕೂಡ ಇಳಿತಾ ಇದ್ದಾರೆ. ಅದಾದ್ಮೇಲೆ ಎಲ್ಲಿ ತನಕ ಫಿಲಿಪ್ ಸಾಲ್ಟ್ ಎಲ್ಲ ನಂಗಂತೂ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಅವ್ರು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ರು, ಮತ್ತೆ ಈಗಾಗಲೇ ಫಾರ್ಮ್ ನ ಕಂಡ್ಕೊಂಡ್ಬಿಟ್ಟಿದ್ರು ಫಿಲ್ ಸಾಲ್ಟ್. ಈಗ ಇದಕ್ಕೆ ಇಂಜುರಿ ಆಗ್ಬಿಟ್ಟು ಆ ಜೇಕಬ್ ಬಥಲ್ನ ಹಾಕೊಂಡಿದ್ರೆ, ಆದ್ರೂ ಕೂಡ ಫಿಲ್ ಸಾಲ್ಟ್ಗಿಂತ ಜೇಕಬ್ ಬಥಲ್ ಸಖತ್ತಾಗಿ ಆಡ್ತಾರೆ. ಏನಕ್ಕೆ ಅಂದ್ರೆ ನೀವು T20 ಫಾರ್ಮೆಟ್ ಅಲ್ಲಿ ನೋಡಿದಿರ ಯಾವ ರೀತಿಯಾಗಿ ಆಡಿದಿರ ಅಂತ. ಹಾಗಾಗಿ ತುಂಬಾ ಜನ ಫ್ಯಾನ್ಸ್ ಗಳ ಒಂದು ಅಪೇಕ್ಷೆ ಕೂಡ ಇತ್ತು ಜೇಕಬ್ ಬಥಲ್ನ ಆಡಿಸಿ ಅಂತ. ಫೈನಲ್ ಆಗಿ ನಮ್ಮ RCB ಫ್ಯಾನ್ಸ್ ನ ಒಂದು ಕೋರಿಕೆನ ದೇವರು ಈಡೇರಿಸಿದ್ದಾನೆ. ಲಾಸ್ಟ್ ಮ್ಯಾಚ್ ಅಂತ ಪರ್ಫಾರ್ಮೆನ್ಸ್ ತೆಗಲಿಲ್ಲ, ಕೇವಲ 18 ರನ್ ಎಷ್ಟೋ ಹೊಡೆದು ಔಟ್ ಕೂಡ ಆಗಿದ್ರು. ಆದ್ರೆ ಇವತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಮತ್ತೆ ಜೇಕಬ್ ಬೆಥಲ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವಿತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ ಬಿಟ್ರೆ ಬೇರೆ ಏನು ಚೇಂಜಸ್ ಆಗೋದಿಲ್ಲ, ಸೇಮ್ ಟೀಮ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾರೆ. ಇನ್ನು ಈ ಕಡೆ ಡೆಲ್ಲಿ ಟೀಮ್ ಕಡೆ ಬಂದ್ವಿ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಈಗ ಯಾರು
ಲುಂಗಿ ಎನ್ಗಿಡಿ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಅಲ್ಲಿ ಒದೆ ಕೂಡ ಬಿತ್ತು, ಪಾಪ ತಲೆಗೆ ಸಖತ್ತು ಇಂಜೂರ್ ಕೂಡ ಆಗ್ಬಿಟ್ರು ಅವರು. ಆಂಬುಲೆನ್ಸ್ ಎಲ್ಲ ಬಂದ್ಬಿಡ್ತು ಸ್ಟೇಡಿಯಂ ಒಳಗೆ. ಅವರು ಕೂಡ ಅಷ್ಟೇ ಸ್ವಲ್ಪ ಕ್ಯೂರ್ ಆಗಿದ್ರೆ, ಬಟ್ ಯಾವ್ದೇ ಕಾರಣಕ್ಕೂ ಅವರು ಆಡಕ್ಕಂತೂ ಬರಲ್ಲ. ಐ ಥಿಂಕ್ ಎಷ್ಟು ಮ್ಯಾಚ್ ಅಂತ ಇನ್ನೂ ಯಾವುದೇ ರೀತಿಯ ನ್ಯೂಸ್ ಕೂಡ ಇಲ್ಲ, ಬಟ್ ಸದ್ಯಕ್ಕಂತೂ ಆಡಕ್ ಬರಲ್ಲ. ಅವ್ರಿಗೆ ಇಂಜುರಿ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿ ಒದೆ ಬಿದ್ದಿದೆ ಅಂತ. ಹಾಗಾಗಿ ಅವ್ರ ಜಾಗಕ್ಕೆ ಬೇರೆಯವ್ರನ್ನ ರಿಪ್ಲೇಸ್ ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಯಾರು ಪತ್ತುಮ್ ನಿಸಾಂಕ ಜಾಗಕ್ಕೆ ಪೃಥ್ವಿ ಶಾ ಹಾಕೊಳ್ತಾರೆ ಅಂತ ಅಫಿಷಿಯಲ್ ನ್ಯೂಸ್ಗಳು ಕೂಡ ಇದೆ. ನೋಡ್ಬೇಕು ಇನ್ನ ಟೀಮ್ ಯಾವ ತರ ಮಾಡ್ಕೊಳ್ತಾರೆ ಅಂತ. ಅದ್ಬಿಟ್ರೆ ಎರಡು ಟೀಮ್ಗಳ ಬಗ್ಗೆ ಮಾತಾಡಂಗಿಲ್ಲ ಗುರು. ಆ ಟೀಮ್ ಕೂಡ ಬ್ಯಾಟಿಂಗ್ ಅಲ್ಲಿ ಅದೇ ರೀತಿ ಸ್ಟ್ರಾಂಗ್ ಇದೆ, ಅಂದ್ರೆ RCB ಕೂಡ ಅದೇ ರೀತಿ ಸ್ಟ್ರಾಂಗ್ ಇದೆ. ಈ ಕಡೆ ಡೆಲ್ಲಿ ಕಡೆಯಿಂದ ಕೂಡ ಅಷ್ಟೇ KL ರಾಹುಲ್, ಪೃಥ್ವಿ ಶಾ, ಟ್ರಿಸ್ಟನ್ ಸ್ಟಬ್ಸ್, ಅದಾದ್ಮೇಲೆ ನಿತೀಶ್ ರಾಣಾ ಕೂಡ ಒಳ್ಳೆ ಫಾರ್ಮಿಗೆ ಕೂಡ ವಾಪಸ್ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡ್ಬೋದು KL ರಾಹುಲ್ ಜೊತೆ ನೆಕ್ಸ್ಟ್ ಲೆವೆಲ್ ಒಂದು ಫಾರ್ಮ್ ಅನ್ನ ಕೂಡ ಕಾಣ್ಕೊಂಡಿದ್ದು ನಿತೀಶ್ ರಾಣಾ. ಅವರು ಕೂಡ ಅಷ್ಟೊಂದು ಒಳ್ಳೆ ಫಾರ್ಮ್ ಅನ್ನು ಕೊಡಿದ್ದಾರೆ. ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ, ಮತ್ತೆ DC ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಬಟ್ ಈ ಪಿಚ್ಚು ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗೋದ್ರಿಂದ ವಿಕೆಟ್ ಗಳನ್ನ ನಾವು ಇಲ್ಲಿ ಕಡಿಮೆ ಎಕ್ಸ್ಪೆಕ್ಟ್ ಮಾಡಬಹುದು. ಲಾಸ್ಟ್ ಮ್ಯಾಚ್ ಅಲ್ಲಿ ನೀವೇ ನೋಡಿದ್ರೆ ವಿಕೆಟ್ ಗಳೇ ಬಿದ್ದಿಲ್ಲ, ಏನು 1 ರಿಂದ 2 ವಿಕೆಟ್ ಬಿದ್ದಿದೆ ಅಷ್ಟೇ. 2 ಇನ್ನಿಂಗ್ಸ್ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಕಿತ್ತು ಹೊಡೆಯೋ ಪಿಚ್ ಆಗಿದೆ ಇದು. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಸ್ ಚೆನ್ನಾಗಿದೆ ಅಂತ ನೋಡೋಕೋದ್ವಿ ಅಂದ್ರೆ, ಈ ಪಿಚ್ಚು ವಿರಾಟ್ ಕೊಹ್ಲಿ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ ಅರುಣ್ ಜೇಟ್ಲಿ ಸ್ಟೇಡಿಯಂ. ಮತ್ತೆ DC ಅಗೇನ್ಸ್ಟ್ ಇದುವರೆಗೂ 1149+ ರನ್ ಕೂಡ ಹೊಡೆದ್ರೆ, ಮತ್ತೆ ಒಳ್ಳೆ ಸ್ಟಾರ್ಟ್ಸ್ ಕೂಡ ಇದೆ DC ಅಗೇನ್ಸ್ಟ್. ಅದಾದ್ಮೇಲೆ KL ರಾಹುಲ್ ನ ಸ್ಟಾರ್ಟ್ಸ್ ಕೂಡ ಅಷ್ಟೇ RCB ಅಗೇನ್ಸ್ಟ್ ಚೆನ್ನಾಗಿದೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಕೂಡ ಅಷ್ಟೇ ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ ಅನ್ನ ಕೂಡ ಆಡ್ತಿದ್ರೆ. ಲಾಸ್ಟ್ ಮ್ಯಾಚ್ ಅನ್ನ ನೋಡಿದ್ರೆ ಅಲ್ಲಿ ಯಾವ ತರ ಬ್ಯಾಟಿಂಗ್ ಅನ್ನ ಆಡಿದ್ರ ಅಂತ. ಒಬ್ಬರೇ ನಿಂತ್ಕೊಂಡು ಆಡಿ 152 ರನ್ನ ಚೆಚ್ಚಿರೋದು. ಅದಾದ್ಮೇಲೆ ಈ ಕಡೆ ನಿತೀಶ್ ರಾಣಾನ ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ನ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನೋಡ್ಬೇಕು ಯಾವ ತರ ಇವತ್ತು ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತೆ ಕುಲ್ದೀಪ್ ಯಾದವ್ ನ ಸ್ಟಾರ್ಟ್ಸ್ RCB ಅಗೇನ್ಸ್ಟ್ ಚೆನ್ನಾಗಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 2 ವಿಕೆಟ್ ಅನ್ನು ತಗೊಂಡ್ರು RCB ಅಗೇನ್ಸ್ಟ್. ಹಾಗಾಗಿ ಆ ಕುಲ್ದೀಪ್ ಯಾದವ್ಗೆ RCB ಬ್ಯಾಟ್ಸ್ಮನ್ಸ್ ಗಳು ಕೆಲವೊಬ್ರು ಸ್ಟ್ರಗಲ್ ಕೂಡ ಮಾಡ್ತಾರೆ. ನೋಡೋಣ ಇವತ್ತು ಹೇಗೆ ಕಟ್ ಆಗ್ತಾರ ಇಲ್ವಾ ಕಿತ್ ಹೊಡಿತಾರ ಬ್ಯಾಟ್ಸ್ಮನ್ಸ್ ಗಳು ಅಂತ ಕಾದ್ ನೋಡ್ಬೇಕು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸಿದೆ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ, ಅದಾದ್ಮೇಲೆ ಈ ಕಡೆ DC ಅಗೇನ್ಸ್ಟ್ ಒಳ್ಳೆ ಸ್ಟಾರ್ಟ್ಸ್ ಕೂಡ ಇರೋದ್ರಿಂದ ಇವತ್ತು ವಿರಾಟ್ ಕೊಹ್ಲಿ ಮತ್ತೆ ಮಿಂಚ್ಬೋದು ಅಂತ ನನಗೆ ಅನಿಸಿದೆ. ಅದಾದ್ಮೇಲೆ KL ರಾಹುಲ್ ಕೂಡ ಅಷ್ಟೇ ಈಗಾಗಲೇ ಸಖತ್ತಾದ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಹಾಗಾಗಿ KL ರಾಹುಲ್ ನ ಬ್ಯಾಟ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವಿತ್ತು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇನ್ನ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ, ಈ ಕಡೆ ಭುವನೇಶ್ವರ್ ಕುಮಾರ್ ಮತ್ತೆ ಜೋಶ್ ಹಾಜಲ್ವುಡ್, ಆ ಕಡೆ DC ಕಡೆಯಿಂದ ಕುಲ್ದೀಪ್ ಯಾದವ್, ನಟರಾಜನ್, ಅದಾದ್ಮೇಲೆ ದುಷ್ಮಂತ್ ಚಮೀರಾ ಈಗ ಲುಂಗಿ ಎನ್ಗಿಡಿ ಪ್ಲೇಸ್ ಗೆ ರಿಪ್ಲೇಸ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ಸ್ ಗಳು ಕೂಡ ಬೀಳ್ಬಹುದು. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ರೆ, ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ನನ್ನ ಪ್ರಕಾರ ಮತ್ತೆ ಇರೋ ಪ್ರೊಬಬಿಲಿಟಿ ಪ್ರಕಾರ ಹೇಳ್ಬೇಕು ಅಂದ್ರೆ RCB ಸ್ವಲ್ಪ ಫೇವರ್ ಜಾಸ್ತಿ ಇದೆ. ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ, ಮತ್ತೆ ಇದು ಒಂಥರ ಶಾರ್ಟ್ ಬೌಲರ್ಸ್ ಪಿಚ್ ಆಗಿರೋದ್ರಿಂದ ಅಪ್ ಟು 8ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ, ಮತ್ತೆ ಅದೇ ರೀತಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಹಾಗಾಗಿ RCB ಫೇವರ್ ಕೂಡ ಆಗಿದೆ. ಅದಾದ್ಮೇಲೆ DC ಅವರು ಹೋಮ್ ಗ್ರೌಂಡ್ ಕೂಡ ಆಗಿದೆ. ಮತ್ತೆ ಈಗಾಗಲೇ ಅಲ್ಲಿಂದನೂ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ ಬ್ಯಾಟ್ಸ್ಮನ್ಸ್ ಗಳು ನಿತೀಶ್ ರಾಣಾ, KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್ ಅವರು ಇರೋ ಅಂತ. ಸೊ ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ನನ್ನ ಪ್ರಕಾರ RCB ಅಂತ ಅನ್ಕೊಳ್ತೀನಿ, ನಿಮ್ ಪ್ರಕಾರ ಅಂತ ಕಾಮೆಂಟ್ ಮಾಡಿ ನೋಡೋಣ ಮ್ಯಾಚ್ ಹೇಗೆ ಹೋಗುತ್ತೆ, ಏನೇನಾಗುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.